ಮಠದ ಪದ್ಮನಾಭಸ್ವಾಮಿಯ ದೇಗುಲದಲ್ಲಿ ಕೋಟಿ ಕೋಟಿ ಸಂಪತ್ತು ಪತ್ತೆಯಾದ್ಮೇಲೆ ದೇಶದ ಇತರ ಐತಿಹಾಸಿಕ ದೇವಾಲಯಗಳ ಮೇಲೆ ಜನರ ಕುತೂಹಲದ ಕಣ್ಣು ನೆಟ್ಟಿದೆ. ಇದರಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠವೂ ಒಂದು. ಮಧ್ವಾಚಾರ್ಯರ ಕಾಲದಲ್ಲಿ ನಿರ್ಮಾಣವಾದ ಈ ದೇವಾಲಯ ನಾಡಿನ ಶ್ರೀಮಂತ ಮಠಗಳಲ್ಲಿ ಒಂದು. ಶ್ರೀಕೃಷ್ಣ ಮಠದ ಈಶಾನ್ಯ ಭಾಗದಲ್ಲಿರುವ ಸುಬ್ರಹ್ಮಣ್ಯ ಗುಡಿಯ ತಳಪಾಯದಲ್ಲಿ 7 ಕೊಪ್ಪರಿಗೆಯಷ್ಟು ಸಂಪತ್ತಿದೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ. ಗುರು ವಾದಿರಾಜರು ಮೊಘಲ್ ಅರಸ ಹುಮಾಯೂನನ ಮಗನನ್ನ ತಮ್ಮ ತಪಶಕ್ತಿಯಿಂದ ಬದುಕಿಸಿದ್ರಂತೆ. ಇದರಿಂದ ಸಂತಸಗೊಂಡ ಅರಸ 7 ಕೊಪ್ಪರಿಗೆಯಷ್ಟು ಬಂಗಾರವನ್ನ ದಾನವಾಗಿ ಮಠಕ್ಕೆ ನೀಡಿದ್ದಂತೆ. ಆ ಸಂಪತ್ತು ಈಗಲೂ ಮಠದ ನೆಲಮಾಳಿಗೆಯಲ್ಲಿ ನಾಗನ ಕಾವಲಿನಲ್ಲಿ ಸುರಕ್ಷಿತವಾಗಿದೆ ಅನ್ನೋ ನಂಬಿಕೆ ಭಕ್ತರದ್ದು. ರಾಜಭಟ್ರು ಹೋಗಿ ವಾದಿರಾಜರ ಹತ್ರ ಹೇಳ್ತಾರೆ, ನಮ್ಮ ಪರಿಸ್ಥಿತಿ ಹೀಗಿದೆ, ಏನು ಮಾಡಬೇಕು, ನನ್ನನ್ನು ಹಿಂಬಾಲಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅವರು ಹಿಂಬಾಲಿಸ್ಕೊಂಡು ಉಡುಪಿಗೆ ಬರ್ತಾರೆ. ಉಡುಪಿಯಲ್ಲಿ ವಾದಿರಾಜರಿಗೆ ಆ ಚಿನ್ನದಲ್ಲಿ ಒಂದು ಕೃಷ್ಣನಿಗೆ ಒಂದು ದೊಡ್ಡ ಸ್ವರ್ಣ ಗೋಪುರ ನಿರ್ಮಾಣ ಮಾಡಬೇಕು ಅಂತ ಹೇಳುವ ಆಸೆ ಇತ್ತು. ಆದರೆ ಆ ರಾತ್ರಿ ಅವರಿಗೆ ಸ್ವಪ್ನ ಸೂಚನೆ ಆಗ್ತದೆ, ನನಗೆ ಸ್ವರ್ಣ ಗೋಪುರದ ಅವಶ್ಯಕತೆ ಇಲ್ಲ, ಸಂದರ್ಭ ಬಂದಾಗ ನಾನು ಹೇಳ್ತೇನೆ, ನೀನು ಅದನ್ನು ಇಲ್ಲೇ ಭೂಗತ ಮಾಡಿ ಅಲ್ಲಿ ನಾಗದೇವರನ್ನು ಪ್ರತಿಷ್ಠೆ ಮಾಡೋದು. ಅದೇ ರೀತಿಯಲ್ಲಿ ವಾದಿರಾಜರು ಎಲ್ಲ ತನ್ನ 7 ಒಂಟೆ ಹೊರೆ ನಗನಾಣ್ಯಗಳನ್ನು ಅಲ್ಲೇ ಭೂಗತ ಮಾಡಿ ನಾಗದೇವರನ್ನು ಪ್ರತಿಷ್ಠೆ ಮಾಡಿ ಸುಬ್ರಹ್ಮಣ್ಯ ದೇವರನ್ನು ಪ್ರತಿಷ್ಠೆ ಮಾಡಿದರು. 5 ಶತಮಾನಗಳಿಂದ ಇಲ್ಲಿ ಪೂಜೆ ಆಗ್ತಾ ಇದೆ. ಈ ಸಂಪತ್ತು ಇದೆ ಅಂತ ಹೇಳಲಾಗೋ ಸ್ಥಳಕ್ಕೆ ಪರ್ಯಾಯ ಮಠಾಧೀಶರು ಈಗಲೂ ತಪ್ಪದೇ ಪೂಜೆ ಮಾಡ್ತಾರೆ. ಇಂತಹ ದೇವಾಲಯದ ನಿಧಿಗಳು ಆಪತ್ಕಾಲದ ನಿಧಿಗಳೇ ಹೊರತು ಖರ್ಚು ಮಾಡಲು ಇರುವ ಸಂಪತ್ತಲ್ಲ ಅನ್ನೋದು ಪರ್ಯಾಯ ಮಠಾಧೀಶರ ಅಭಿಪ್ರಾಯ. ದೇವಾಲಯದಲ್ಲಿರತಕ್ಕಂತಹ ಎಲ್ಲ ಸಂಪತ್ತುಗಳು ಕೂಡ ಅದು ಪೂರ ಒಂದು ಭಗವಂತನೇ ಒಂದು ಸಂಪೂರ್ಣ ಒಂದು ವ್ಯವಸ್ಥಿತ ಕಾಲದಲ್ಲಿ ಅದು ಸಂಪೂರ್ಣ ಉಪಯೋಗ ಆಗಬೇಕು ಅಂತ ಹೇಳಿ ಇಟ್ಟಂತಹ ಒಂದು ಸಂಪತ್ತದು. ಹಾಗೆ ನಮ್ಮ ಉಡುಪಿಯ ಒಂದು ಸುಬ್ರಹ್ಮಣ್ಯ ಗುಡಿಯಲ್ಲೂ ಕೂಡ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರು 450 ವರ್ಷಗಳ ಹಿಂದೆ ಸಂಪತ್ತನ್ನು ಸ್ಥಾಪನೆ ಮಾಡಿದ್ದಾರೆ ಅಂಥೇಳಿ ನಮ್ಮ ಐತಿಹ್ಯದಿಂದ ಪೂರ ನಾವು ಕೇಳಿ ಬಂದಿದ್ದೇವೆ. ದಾನವಾಗಿ ಬಂದ ಅಪಾರ ಸಂಪತ್ತಿನಿಂದ ದೇಗುಲಕ್ಕೆ ಚಿನ್ನದ ಗೋಪುರ ನಿರ್ಮಿಸುವ ಇರಾದೆ ವಾದಿರಾಜರಿಗಿತ್ತಂತೆ. ಆದರೆ ಕನಸಿನಲ್ಲಿ ಬಂದ ಶ್ರೀಕೃಷ್ಣ ನಿಧಿ ಬಳಕೆಗೆ ಇದು ಸಕಾಲವಲ್ಲ, ಸಂದರ್ಭ ಬಂದಾಗ ನಾನೇ ಬಳಸಿಕೊಳ್ತೇನೆ ಅಂದ್ರಂತೆ. ಹಾಗಾಗಿ ಇನ್ನೂ ಸಂಪತ್ತು ದೇಗುಲದ ನೆಲಮಾಳಿಗೆಯಲ್ಲೇ ಉಳಿದುಕೊಂಡಿದೆ ಅನ್ನೋದು ಮಠದ ಭಕ್ತರ ಅಚಲ ನಂಬಿಕೆ. ಶಶಿಧರ್ ಮಾಸ್ತಿ ಬೈಲು, ಸುವರ್ಣ ನ್ಯೂಸ್ 24/7 ಉಡುಪಿ.